ಸ್ಕ್ರೋಲ್ ಮಾಡಬೇಡಿ, ಪೂರ್ತಿ ನೋಡಿ. ಇವತ್ತು ನಿಮಗೋಸ್ಕರ ಒಂದು ಅದ್ಭುತವಾದಂಥ ಪ್ರಾಜೆಕ್ಟನ್ನು ತಂದಿದ್ದೀನಿ. ಬೆಂಗಳೂರು ಉತ್ತರ ಭಾಗದಲ್ಲಿ ಮುಂದಿನ 10 ವರ್ಷಗಳಲ್ಲಿ ರಿಯಲ್ ಎಸ್ಟೇಟ್ ಮ್ಯಾಪನ್ನೇ ಬದಲಾಗುವಂಥ ಒಂದು ಸೂಪರ್ ಲೊಕೇಶನ್ ಬಗ್ಗೆ ಇಂದು ನಾವು ಮಾತಾಡೋಣ. 3000 ಎಕರೆ ಗವರ್ನಮೆಂಟ್ KAADB ಪ್ರಾಜೆಕ್ಟ್. ದೊಡ್ಡ ದೊಡ್ಡ ಇಂಡಸ್ಟ್ರೀಸ್, ಇಂಟರ್ನ್ಯಾಷನಲ್ ಕಂಪ್ನಿಗಳು ಮತ್ತು ಈಗ ಟಾಪ್ ಬಿಲ್ಡರ್ಗಳ ಭರ್ಜರಿ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್. ಈ ಲೊಕೇಶನ್ ಹೆಸರು ಕೇಳಿದ್ರೇ ಗೊತ್ತಾಗತ್ತೆ, ಬಾಗ್ಲೂರ್ KAADB ಏರಿಯಾ. ಮತ್ತು ಇಂದು ನಾವು ನೋಡೋ ಪ್ರಾಜೆಕ್ಟ್ ಯಾವುದು ಅಂತಂದರೆ ಅದು ಸೋರಾ ಅಂಡ್ ಸಾಕಿ. ಆ್ಯಕ್ಚುಲಾಗೆ ಬೆಂಗಳೂರು KAADB ಲೊಕೇಶನ್ ಬಗ್ಗೆ ಹೇಳಬೇಕಂತಂದರೆ ಅದು ಸಾಮಾನ್ಯ ಲೊಕೇಶನ್ ಅಲ್ಲ. ಒಟ್ಟು 3000 ಎಕರೆ KAADB ಗವರ್ನಮೆಂಟ್ ಪ್ರಾಜೆಕ್ಟು. ಇದರಲ್ಲಿ ಸುಮಾರು 2750 ಎಕರೆ ಸಂಪೂರ್ಣವಾಗಿ ಇಂಡಸ್ಟ್ರೀಸ್ಗಾಗಿ ರಿಸರ್ವ್ ಮಾಡಲಾಗಿದೆ ಫ್ರೆಂಡ್ಸ್. ಇಲ್ಲಿ ಶೆಲ್ ಇದೆ, ಅನೇಕ ಮಲ್ಟಿನ್ಯಾಷನಲ್ ಕಂಪ್ನಿಗಳಿದೆ, ಸಾಕಷ್ಟು ಲಾಜಿಸ್ಟಿಕ್ಸ್ ಇದೆ, ಹಾಗೆ ಸಾವಿರಾರು ಉದ್ಯೋಗಗಳು ಇಲ್ಲಿ ಕ್ರಿಯೇಟ್ ಆಗ್ತಿವೆ ಅಂತಲೇ ಹೇಳಬೇಕು. ಡಿಮ್ಯಾಂಡ್ ಅಂತೂ ಕಡ್ಡಾಯವಾಗಿ ಹೆಚ್ಚಾಗ್ತಾ ಇದೆ. ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಲಾಂಗ್ ಟರ್ಮ್ನಲ್ಲಿ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಈ ಲೊಕೇಶನ್ ನೋಡಿದ್ರೇ ಗೊತ್ತಾಗತ್ತೆ. ಇಲ್ಲಿ ಪ್ರೆಸ್ಟೀಜ್ ಗ್ರೂಪಲ್ಲಿ ಒಂದು 50 ಎಕರೆ ಪ್ರಾಜೆಕ್ಟ್ ಬರ್ತಾ ಇದೆ. ಬ್ರಿಗೇಡ್ ಎಲ್ಡೋರೋಡಾದು ಒಂದು 75 ಎಕರೆ ಪ್ರಾಜೆಕ್ಟು, ಗೋದ್ರೇಜ್ ಆನಂದ ಅವರ 25 ಎಕರೆ ಪ್ರಾಜೆಕ್ಟು, ಮತ್ತು ಹೊಸದಾಗಿ ಪೂರ್ವಾಂಕರ ಅವರು EOI ಸ್ಟಾರ್ಟ್ ಮಾಡಿದ್ದಾರೆ, ಅದು ಒಂದು 25 ಎಕರೆ. ನೋಡಿ, ಇದು 4 BHK. ಬನ್ನಿ ಒಳಗಡೆ ಹೋಗೋಣ. 4 BHK ತುಂಬಾ ಸಖತ್ತಾಗಿದೆ. ನೋಡಿ, ಎಂಟ್ರೆನ್ಸೇ ತುಂಬ ಚೆನ್ನಾಗಿ ಒಂದು ಸೂಪರ್ಬ್ ಆದಂಥ ಇಂಟೀರಿಯರನ್ನು ಮಾಡಿದ್ದಾರೆ. ಈ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಬೆಡ್ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ಈ ಎಲ್ಲ ಬ್ರ್ಯಾಂಡ್ಗಳು ಅಂದರೆ ನಾನು ಹೇಳ್ದಂಗೆ ಪ್ರೆಸ್ಟೀಜು, ಬ್ರಿಗೇಡು, ಗೋದ್ರೇಜು, ಪೂರ್ವಾಂಕರ, ಪ್ರಾವಿಡೆಂಟ್, ಕಲ್ಯಾಣಿ ಇವರೆಲ್ಲ ಯಾಕೆ ಈ ಏರಿಯಾದಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಫ್ರೆಂಡ್ಸ್, ಇಲ್ಲಿ 2750 ಎಕರೆನಲ್ಲಿ ಇಂಡಸ್ಟ್ರೀಸ್ ಬರ್ತಾ ಇದೆ. ನಿಮಗೆ ಗೊತ್ತಿದೆ. ಸೊ ಇತ್ತೀಚೆಗೆ ತಾನೇ ಮೋದಿಯವರು ಬೋಯಿಂಗನ್ನು ಉದ್ಘಾಟನೆ ಮಾಡಿದ್ರು. ಅಮೆಝಾನ್ ಈ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಸ್ಯಾಪ್ ಲ್ಯಾಬ್ಸ್ ಈಗಾಗಲೇ ಅಲ್ಲಿ ಕಾರ್ಯಾರಂಭ ಮಾಡಿದೆ. ಸೊ ಸ್ಯಾಪ್ ಲ್ಯಾಬ್ನಲ್ಲಿ ಒಂದು 17,000 ಜನ ಎಂಪ್ಲಾಯೀಸ್ ಅಂತ ಹೇಳ್ತಾ ಇದ್ದಾರೆ. ಈ ಅಮೆಝಾನಲ್ಲಿ ಒಂದು 26,000 ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ. ಹಾಗೆ ಶೆಲ್ಲಲ್ಲಿ ಕೂಡ ಇಲ್ಲಿ R&D ಸೆಕ್ಟರ್ ಇದೆ. ಸೊ ಈ ಎಲ್ಲ ಕಂಪ್ನಿಗಳು ಇಲ್ಲಿ ಬರ್ತಾ ಇದೆ. ಆ್ಯಕ್ಚುಲಿ ವಿಪ್ರೋಗೂ ಕೂಡ ಇಲ್ಲಿ ಜಾಗವನ್ನು ಅಸೈನ್ ಮಾಡಿದ್ದಾರೆ. ಸೊ ಒಂದು ಮೂಲಗಳ ಪ್ರಕಾರ ಇಲ್ಲಿ ಇನ್ಫೋಸಿಸ್ ಅವ್ರಿಗೂ ಕೂಡ ಗೌರ್ಮೆಂಟ್ ಅವರು ಲ್ಯಾಂಡ್ ಕೊಟ್ಟಿದ್ದಾರೆ. ಆದರೆ ಅವರು ಇವತ್ತಿನವರೆಗೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಲ್ಲ. ಸೊ ಮುಂದೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ನೋಡಿದ್ರೆ ಆ್ಯಕ್ಚುಲಿ ಈ ಮನೆ ಕೂಡ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಸೊ ಬಾಲ್ಕನಿ ಸಿಕ್ಕಾಪಟ್ಟೆನೇ ದೊಡ್ಡದಿದೆ. ಸೊ ಬಾಲ್ಕನಿ ಸೂಪರ್ಬ್ ಇದೆ. ನೋಡಿ, ಕಿಚನ್ನು, ಸೊ ಡೈನಿಂಗ್ ಏರಿಯಾ, ಹಾಲ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಇದು ಆ್ಯಕ್ಚುಲಿ ನಿಮಗೆ ತುಂಬ ಲಕ್ಸುರಿ ಪ್ರಾಜೆಕ್ಟು, ಇದು ನಾರ್ಮಲ್ ಪ್ರಾಜೆಕ್ಟ್ ಅಲ್ಲ. ಸೊ ಈ ಪ್ರಾಜೆಕ್ಟನ್ನು ನೀವು ನೋಡಿ. ಸೊ ಇದೇನಾದರೂ ನಿಮಗೆ ಇಷ್ಟ ಆದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಕ್ಚುಲಿ ಈ ಏರಿಯಾದಲ್ಲಿ ನಾನು ಈ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ಯಾಕಂದರೆ ಪೂರ್ವಾಂಕರ ಅವರು ಈಗ ತಾನೇ EOIಯನ್ನು ಲಾಂಚ್ ಮಾಡಿದ್ದಾರೆ. ಅದೇ ರೀತಿ ಈ ಸೋರಾ ಆ್ಯಂಡ್ ಸಾಕಿ ಅನ್ನುವಂಥ ಪ್ರಾಜೆಕ್ಟ್ ಏನಿದೆ, ಇದು ಒಂದು ಸೂಪರ್ಬ್ ಅಸೆಟ್ಸ್ ಅವರ ಒಂದು ಪ್ರಾಜೆಕ್ಟ್. ಇದು ಒಂದು ಲಕ್ಸುರಿ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಈ ಏರಿಯಾದಲ್ಲಿ. ಯಾಕಂದರೆ ಈ ಏರಿಯಾದಲ್ಲಿ ಪ್ರೆಸ್ಟೀಜ್ ಆಗಿರ್ಬೋದು, ಬ್ರಿಗೇಡ್ ಆಗಿರ್ಬೋದು, ಗೋದ್ರೇಜ್ ಆನಂದ ಇರ್ಬೋದು, ಅವೆಲ್ಲ ಆ್ಯಕ್ಚುಲಿ ಅಫೋರ್ಡಬಲ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವೆಲ್ಲ ಸ್ವಲ್ಪ ಕಮ್ಮಿ ರೇಟ್ನ ಪ್ರಾಜೆಕ್ಟ್ಸು. ಆದರೆ ಈ ಅಸೆಟ್ಸ್ ಏನಿದೆ ಇದು ಆ್ಯಕ್ಚುಲಿ ತುಂಬ ಲಕ್ಸುರಿ ಪ್ರಾಜೆಕ್ಟ್ಸು. ಸೊ ನೀವೇನಾದರೂ ಲಕ್ಸುರಿ ಆದಂಥ ಒಂದು ಬಿಲ್ಡಿಂಗ್ ನೋಡ್ತಾ ಇದ್ದೀರಾ ಈ ಏರಿಯಾದಲ್ಲಿ ಅಂತಂದರೆ ಇದು ನಿಮಗೆ ಹೇಳು ಮಾಡಿಸಿದಂಥ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಸೊ ಮತ್ತು ಇನ್ನೊಂದು ಏನಂದರೆ, ಇದು ಇನ್ವೆಸ್ಟ್ಮೆಂಟ್ಗೆ ಸೂಟ್ ಆಗೋವಂಥ ಒಂದು ಪ್ಲಾನು. ಸೊ ಮೇಯ್ನಾಗಿ KADB ಝೋನ್ ಆಗಿರೋದ್ರಿಂದ ರೆಂಟಲ್ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದೆ. ಲಾಂಗ್ ಟರ್ಮ್ ಅಪ್ರಿಸಿಯೇಷನ್ ಪಾಸಿಬಲ್ ಇದೆ. ಇಂಡಸ್ಟ್ರಿ ಡ್ರೈವನ್ ಗ್ರೋತ್ ಇದೆ. ಯಾಕಂತಂದರೆ ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು 20 ವರ್ಷದ ಹಿಂದೆ ವೈಟ್ ಫೀಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿದವರು ಇವತ್ತು ಯಾವ ರೀತಿ ಇಂಪ್ರೂವ್ ಆಗಿದೆ ಅಂತ. ಸೊ ಅದೇ ರೀತಿ ಒಂದು ಟೈಮಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹೇಗೆ ಇಂಪ್ರೂವ್ ಆಯಿತು, ವೈಟ್ ಫೀಲ್ಡ್ ಹೇಗೆ ಇಂಪ್ರೂವ್ ಆಯಿತು, ಮಾನ್ಯತಾ ಟೆಕ್ ಪಾರ್ಕ್ ಅಂಡ್ ಸರೌಂಡಿಂಗ್ ಯಾವ ರೀತಿ ಇಂಪ್ರೂವ್ ಆಯಿತು, ಅದೇ ರೀತಿ ಈ KAADB ಇನ್ನೊಂದು 5-10 ವರ್ಷದಲ್ಲಿ ಹೊಸ ಬ್ಯಾಂಗ್ಳೂರು ಆಗೋದ್ರಲ್ಲಿ ಯಾವುದೇ ಸಂಶಯನೂ ಇಲ್ಲ ಫ್ರೆಂಡ್ಸ್.
ಅ, ನಾನು ಹೇಳಿದೆ ಅಂತ ಕೇಳಿಬಿಡಿ. ನೀವೇ ಹೋಗಿ ಒಂದ್ಸಲ ಅನಲೈಸ್ ಮಾಡಿ ನೋಡಿ. ಸೊ, ನಿಮಗೆ ಗೊತ್ತಾಗತ್ತೆ ಈ ಒಂದು ಏರಿಯಾ ಯಾಕಂದರೆ ಗೌರ್ಮೆಂಟ್ ಅವರು ಪ್ಲಾನ್ ಮಾಡಿರೋವಂಥ ಒಂದು ಪ್ರಾಜೆಕ್ಟ್ ಇದು. ಹ್ಮ್, ಮನೆ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಆ್ಯಕ್ಚುಲಿ ಇಂಟೀರಿಯರ್ಸು, ಸೊ ನಾನೇನು ಹೇಳ್ತೀನಿ ಅಂತಂದರೆ, ನೀವು ನಾರ್ಮಲಾಗೆ ಈ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೇ ಮನೇನ ನೀವು ತೊಗೊಳ್ತೀರಾ ಅಂತಂದರೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾವಾಗೇ ಒಂದು ಇಂಟೀರಿಯರ್ ಮಾಡೋದಕ್ಕಿಂತ ಈ ರೀತಿ ಇವರು ಮಾಡೆಲ್ ಫ್ಲ್ಯಾಟ್ಗಳಿಗೆ ಒಂದು ಇಂಟೀರಿಯರ್ ಮಾಡಿಸಿರ್ತಾರೆ ಗೊತ್ತಾ, ಅದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಜನ ನನ್ನ ಫ್ರೆಂಡ್ಸ್ ಕೂಡ ಏನು ಮಾಡ್ತಾರೆ ಅಂತಂದರೆ, ಸೊ ನಾವೇ ಒಂದು ಹೊಸದಾದ ಇಂಟೀರಿಯರ್ ಮಾಡೋ ಬದಲು ಈ ಮಾಡೆಲ್ ಪ್ಲಾಟ್‌ನ ಒಂದು ಇಂಟೀರಿಯರನ್ನೇ ನಾವು ಕಾಪಿ ಮಾಡಿದ್ರೆ ರಿಯಲಿ ಮನೆ ಸೂಪರ್ಬ್ ಆಗಿರುತ್ತೆ. ಅಂದರೆ ನಾರ್ಮಲಾಗೆ ಮಾಡೆಲ್ ಫ್ಲ್ಯಾಟ್‌ಗೆ ತುಂಬಾ ಕಾಸ್ಟ್ಲಿ ಆದಂಥ ಇಂಟೀರಿಯರ್ಸ್‌ಗಳನ್ನು ಹಾಕಿರ್ತಾರೆ. ಬಟ್ ಅಂದರೆ ಲುಕ್ ವೈಸ್ ನೀವು ಇದೇ ಥರ ಮಾಡ್ಕೊಬೋದು. ಬೇಕಂದರೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆದರೂ ಕೂಡ ಲುಕ್ ವೈಸ್ ನೀವು ಇದೇ ರೀತಿಯಾದಂಥ ಒಂದು ಆ, ನೀವು ಅಂದರೆ ಯಾರು ನೀವು ಒಂದು ಇಂಟೀರಿಯರ್‌ಗೆ ಕೊಡ್ತೀವಿ, ಆ ಇಂಟೀರಿಯರ್‌ಗೆ ಈ ಒಂದು ವಿಡಿಯೋವನ್ನು ತೋರಿಸಿ ಇದೇ ರೀತಿ ಲುಕ್ ಬರೋ ಥರ ಒಂದು ಅಫೋರ್ಡಬಲ್ ಪ್ರೈಸ್‌ನಲ್ಲಿ ಇಂಟೀರಿಯರ್ ಮಾಡಿಸ್ಕೊಡಿ ಅಂತ ಕೇಳಿದ್ರೆ ಅವರು ಸೂಪರ್ಬ್ ಆಗಿ ಮಾಡಿಕೊಡ್ತಾರೆ. ಸೊ ಬಾಲ್ಕನಿನೂ ಕೂಡ ನೀವು ಇದೇ ರೀತಿ ಅರೇಂಜ್ ಮಾಡಿಕೊಂಡ್ರೆ, ಸೊ ಒನ್ಸ್ ನೀವು ಮನೆ ತೊಗೊಂಡ್ಮೇಲೆ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು. ಸೊ ಈ ಮನೆ ಏನಿದೆ, ಸೊ ಇದು ತುಂಬಾ ಲಕ್ಸುರಿ. ಹಾಲ್ ಅಂತೂ ಸಖತ್ತಾಗಿದೆ. ನೋಡಿ ಆ್ಯಕ್ಚುಲಿ ಇನ್ನೊಂದೇನೆಂದರೆ, ಈಗ ನೀವು ಒಂದು ವೇಳೆ ಮನೆ ಕಟ್ತಾ ಇದ್ರೂ ಕೂಡ ಈ ರೀತಿಯ ಒಂದು ಇಂಟೀರಿಯರ್ ಏನಿದೆ, ಸೊ ನಾವು ನಾರ್ಮಲಾಗೆ ಇಂಟೀರಿಯರ್ ಅವ್ರ ಹತ್ರ ಹೋದಾಗ ಈ ರೀತಿಯ ಇಂಟೀರಿಯರ್ಸ್ ನಮಗೆ ಸಿಗೋದಿಲ್ಲ. ಯಾಕಂದರೆ ಇವರು ಇದಕ್ಕಂತಲೇ ಒಂದು ಟೀಮ್ ಇಟ್ಟು ಬಿಲ್ಡ್ ಮಾಡಿ, ಯಾಕಂದರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋರು, ಸೊ ಅವರು ಇಂಟೀರಿಯರ್ಗಂತಲೇ ಒಂದು ಟೀಮ್ ಇಟ್ಟಿರ್ತಾರೆ. ಮಾಡೆಲ್ ಅಪಾರ್ಟ್ಮೆಂಟ್‌ನ ತುಂಬ ಗಮನ ಕೊಟ್ಟು ಮಾಡಿರ್ತಾರೆ. ಸೊ ಈ ರೀತಿ ನಾವು ಕಾಪಿ ಮಾಡಿ ನಮ್ಮ ಮನೆಗೂ ಕೂಡ ಇಂಟೀರಿಯರ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ನಮ್ಗನ್ಸುತ್ತೆ, ಇದೇ ಚೇರ್‌ನ ನಾವು ಅಂಗಡಿನಲ್ಲಿ ನೋಡಿದ್ರೆ ಅದಿಷ್ಟು ಚೆನ್ನಾಗಿರಲ್ಲ. ಅದೇ ಆ ಚೇರನ್ನ ಈ ಇಂಟೀರಿಯರ್ಸ್ ಅವರು ಯಾವ ರೀತಿ ಒಂದು ಅಳವಡಿಕೆ ಮಾಡ್ತಾರೆ ನೋಡಿ, ಇದು ತುಂಬ ಸಿಂಪಲ್ ಆದಂಥ ಒಂದು ಇದು ಇದು ಏನು ಮೆಶ್ ಥರ ಹಾಕಿದ್ದಾರೆ ಒಂದು ಕಬೋರ್ಡ್‌ಗೆ. ಆದರೆ ಅದು ಸಿಕ್ಕಾಪಟ್ಟೆ ಲುಕ್ ಕೊಟ್ಟಿದೆ. ನಾನು ನೋಡ್ದಂಗೆ ಅದು ನೋಡೋದಕ್ಕೆ ನಾನು ಮುಟ್ಟಿ ನೋಡಿದಾಗ ತುಂಬ ನಾರ್ಮಲ್ ಆದಂಥ ಒಂದು ಫ್ಯಾಬ್ರಿಕ್ಕು. ಬಟ್ ಆದರೆ ಅದನ್ನು ಮಾಡಿರುವಂಥ ರೀತಿ ಆ ಮನೆಗೆ ಒಂದು ಲುಕ್ ಕೊಟ್ಟಿದೆ. ಸೊ ಇದು ಮಾಡೆಲ್ ಹೌಸು ನೋಡಿ, ಸೂಪರಾಗಿದೆ. ಇದೇ ರೀತಿ ಒಂದು ಕಲ್ಲರು, ಸೊ ಇದೇ ರೀತಿಯಾದಂಥ ಔಟ್‌ಪುಟ್ ಬರುತ್ತೆ. ಸೊ ಇದು ಆ್ಯಕ್ಚುಲಿ ನೋಡಿ, ಇಲ್ಲಿ ಎಲ್ಡೋರಾಡೋ ಇದೆ, ಪಕ್ಕದಲ್ಲೇ ಪ್ರೆಸ್ಟೀಜ್ ಇದೆ, ಗೋದ್ರೇಜ್ ಆನಂದ ಇದೆ. ಫ್ರೆಂಡ್ಸ್, ಏನು ಅನಿಸ್ತಾ ಇದೆ ನಿಮಗೆ ಈ ಮನೆ ನೋಡಿದ್ರೆ? ತುಂಬಾ ಚೆನ್ನಾಗಿದೆ. ಆ, ನೋಡಿ, ಈಗ ಇನ್ನೊಂದು ಬಿಲ್ಡಿಂಗ್ಗೆ ಹೋಗೋಣ. ಇದು 3 BHK ಎಂಟ್ರೆನ್ಸು. ಸೊ ಆವಾಗಲೇ ನಾವು ನೋಡಿದ್ದು ಅದು 4 BHK, ಇದು 3 BHK. ಬನ್ನಿ 3 BHK ಕೂಡ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಸೊ 4 BHK ಅಂತಂದು ತುಂಬಾ ಚೆನ್ನಾಗಿತ್ತು. ಈಗ ನೋಡೋಣ 3 BHK ಯಾವ ರೀತಿ ಇದೆ ಅಂತ. ನೋಡಿ, ಫೈರ್ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸಲ್ಲೇ ಒಂದು ಸೂಪರ್ಬ್ ಆದಂಥ ಇಂಟೀರಿಯರನ್ನು ಮಾಡಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಮೇಯ್ನಾಗಿ ಈ ಇಂಟೀರಿಯರ್ ಡಿಸೈನಲ್ಲೇ ನಿಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಬಿಲ್ಡಿಂಗಿಂತ ಇಂಟೀರಿಯರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನಾವು ಎಷ್ಟು ಚೆನ್ನಾಗಿ ಇಂಟೀರಿಯರ್ ಮಾಡಿಸ್ತೀವಿ, ಮನೆ ಅಷ್ಟೇ ಚೆನ್ನಾಗೇ ಕಾಣಿಸುತ್ತೆ. ಸೊ ಅದು ಡೈನಿಂಗ್ ಟೇಬಲ್ ಇರ್ಬೋದು, ಅಥವಾ ಏನೊಂದು ಕಿಚನ್ ಇರ್ಬೋದು. ಎಸ್ಪೆಷಲಿ ಕಿಚನ್ಗೆ ನಾವು ಸಾಕಷ್ಟು ಗಮನ ಕೊಟ್ಟು ಇಂಟೀರಿಯರ್ ಮಾಡಿಸಿದ್ರೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಬೆಡ್ರೂಮ್ ಎಷ್ಟು ಸೂಪರ್ಬ್ ಆಗಿ ಡಿಸೈನ್ ಮಾಡಿದ್ದಾರೆ. ಸೊ ತುಂಬ ವಿಶಾಲವಾದಂಥ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಸೊ ವಾಶ್ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಸಖತ್ತಾಗಿ ಅಲ್ಲೂ ಕೂಡ ಸಾಕಷ್ಟು ಇಂಟೀರಿಯರನ್ನು ಒಂದು ಕಲಾತ್ಮಕವಾಗಿ ಮಾಡಿದ್ದಾರೆ. ಸೊ ಈ ರೀತಿ ಆಮ್, ಈ ಒಂದು ಬೆಡ್ರೂಮ್ ಹೇಗಿದೆ? ಚೆನ್ನಾಗಿದೆಯಾ? ಅಥವಾ ಮಾಡೆಲ್ ಹೌಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತು ನಾನು ಹೇಳ್ದಂಗೆ ಈ KEADB ಏರಿಯಾದಲ್ಲಿ ಇರೋದೇ 250 ಎಕರೆ ರೆಸಿಡೆನ್ಷಿಯಲ್ ಗೌರ್ಮೆಂಟ್ ಅಲಾಕೇಟ್ ಮಾಡಿರೋದು. ಆಲ್ರೆಡಿ ಇದರಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಗಳು ಬಂದಿದೆ. ಮೇ ಬಿ ಸತ್ವ ಅವ್ರದ್ದು ಒಂದು ಬಿಟ್ಟರೆ ಮಿಕ್ಕಿದ ಎಲ್ಲ ಪ್ರಾಜೆಕ್ಟ್ಸ್ಗಳು ಆಲ್ರೆಡಿ ಲಾಂಚ್ ಆಗೋಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರಾಜೆಕ್ಟ್ಸ್ಗಳನ್ನು ನೀವು ಮಿಸ್ ಮಾಡಿಕೊಂಡ್ರೆ ಆಮೇಲೆ ನಿಮಗೆ ಈ ಏರಿಯಾದಲ್ಲಿ ಅದು ಆ ಗೌರ್ಮೆಂಟ್ ಲ್ಯಾಂಡ್ನಲ್ಲಿ ಮನೆ ತೊಗೊಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಆಲ್ರೆಡಿ ಪ್ರೆಸ್ಟೀಜ್ ಅವ್ರದ್ದು ಆಲ್ಮೋಸ್ಟು ಕಂಪ್ಲೀಟ್ ಆಗಿದೆ. ಗೋದ್ರೇಜ್ ಆನಂದ ಸೋಲ್ಡ್ ಔಟು. ಈಗ ನೀವು ನೋಡಿದ್ರೆ ಇನ್ನು ಸ್ವಲ್ಪ ಯೂನಿಟ್ಸ್ಗಳು ಆ್ಯಕ್ಚುಲಿ ಎಲ್ಡೋರಾಡೋದಲ್ಲಿದೆ. ಮತ್ತೊಂದು ಪೂರ್ವಾಂಕರ ಅವರು ಲಾಂಚ್ ಮಾಡಿರೋದರಲ್ಲಿ EOI ನಡೀತಾ ಇದೆ. ಲಕ್ಸುರಿ ಪ್ರಾಜೆಕ್ಟ್ ಅಂತಂದರೆ ಈ ಸಾರಾ ಆ್ಯಂಡ್ ಸಾಕಿ, ಓಕೆನಾ? ಸೊ
ನೋಡಿ, ಸೊ ಈ ಒಂದು ಏರಿಯಾದಲ್ಲಿ ನಾನು ಹೇಳಿದಂಥ ಈ ಪ್ರಾಜೆಕ್ಟ್‌ಗಳಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಜಕ್ಕೂ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.